ಹಲೋ ಪೇರೆಂಟ್ಸ್, ನಿಮ್ಮ ಮಗುವಿನ ನಾಲಿಗೆಯ ಮೇಲೆ ವೈಟ್ ಪ್ಯಾಚ್ ಬಿಳಿ ಪದರ ಇದೆನಾ? ಅದು ಹಾಲಿನ ಕಲೆ ಅಂತ ಹೇಳಿ ನಿರ್ಲಕ್ಷಿಸಿದ್ದೀರಾ? ಅದು ಓರಲ್ ಥ್ರಶ್ ಕೂಡ ಇರಬಹುದು. ಹೌದು. ವೆಲ್ಕಮ್ ಟು ಹೆಲ್ತ್ ಅವೇರ್ನೆಸ್ ವಿತ್ ಡಾಕ್ಟರ್ ವಿಜಯ. ಪೇರೆಂಟ್ಸ್, ಎಷ್ಟೋ ಸಾರಿ ಮಕ್ಕಳ ನಾಲಿಗೆ ಮೇಲೆ ಇರುವ ಬಿಳಿ ಪದರ ಅದು ಹಾಲಿನ ಕಲೆ ಇರಲಿಕ್ಕಿಲ್ಲ, ಓರಲ್ ಥ್ರಶ್ ಇರಬಹುದು. ಹೌದು, ಎಷ್ಟೋ ಸಾರಿ ಈ ಹಾಲಿನ ಕಲೆ ಇರುತ್ತಲ್ಲ, ಅದನ್ನು ನಾವು ತೆಗಿಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ಈಸಿಯಾಗಿ ಸುಲಭವಾಗಿ ಹೋಗುತ್ತದೆ. ಹಾಗೆ ತೆಗೆಯಲು ಪ್ರಯತ್ನ ಪಟ್ಟಾಗ ರಕ್ತ ಸೋರುವುದಿಲ್ಲ, ಮಗು ಕಿರಿಕಿರಿ ಮಾಡುತ್ತಿರುವುದಿಲ್ಲ, ಹಾಗೆ ಮಗು ಚೆನ್ನಾಗಿ ಹಾಲು ಕುಡಿಯುತ್ತದೆ. ಆದರೆ ಓರಲ್ ಥ್ರಶ್ ಆಗಿದ್ದಾಗ ಅದು ಸುಲಭವಾಗಿ ಹೋಗುವುದಿಲ್ಲ. ಅದನ್ನು ಹೋಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ, ಸ್ಕ್ರೇಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿಂದ ರಕ್ತ ಬರಬಹುದು, ಮಗು ಕಿರಿಕಿರಿ ಮಾಡುವುದು, ಹಾಲು ಕುಡಿಯದೇ ಇರೋದು ಅಥವಾ ಹಾಲನ್ನು ಕುಡಿಯದೆ ಕಿರಿಕಿರಿ ತುಂಬ ಮಾಡುವುದನ್ನು ನಾವು ನೋಡಬಹುದು. ಸೊ ಪೇರೆಂಟ್ಸ್, ಈ ಓರಲ್ ಥ್ರಶ್ 6 ತಿಂಗಳ ಕೆಳಗಿನ ಮಕ್ಕಳಲ್ಲಿ ಅಥವಾ ಆಂಟಿಬಯೋಟಿಕ್ ಕೊಟ್ಟ ಆದ ನಂತರ ಅಥವಾ ತಾಯಿಯ ಎದೆಗೆ ನಿಪ್ಪಲ್ ಥ್ರಶ್ ಇದ್ದಾಗ ಆಗುವ ಸಂಭವ ಜಾಸ್ತಿ ಇರುತ್ತದೆ. ಸೊ ನಿಮಗೆ ಇದು ಓರಲ್ ಥ್ರಶ್ ಅಂತ ಅನಿಸಿದರೆ ಕೇವಲ ನಾಲಿಗೆ ಅಲ್ಲದೆ ಬಾಯಿಯ ಇನ್ಸೈಡ್ ಆಫ್ ದ ಚೀಕ್ಸ್ ಆ ರೀತಿ ಎಲ್ಲ ಹರಡಿಕೊಂಡಿದ್ದರೆ ನೀವು ನಿಮ್ಮ ವೈದ್ಯರನ್ನು ಭೇಟಿ ಆಗಲೇಬೇಕು. ಪೇರೆಂಟ್ಸ್, ಇದರ ಬಗ್ಗೆ ತಿಳಿದುಕೊಳ್ಳಿ, ಬೇರೊಬ್ಬ ಪೋಷಕರಿಗೂ ತಿಳಿಸಿ. ಧನ್ಯವಾದಗಳು. ಡಾಕ್ಟರ್ ವಿಜಯ, ಪ್ಯಾರೆಂಟಿಂಗ್ ಪೀಡಿಯಾಟ್ರಿಷಿಯನ್.